ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ತೇಜಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಚಿತ್ರದುರ್ಗದಲ್ಲಿರುವ ಮುರುಘಾ ಮಠಕ್ಕೆ ಬಂದಿದ್ದೀವಿ. ಮಠ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಪಾದರಕ್ಷೆಗಳನ್ನು ಇಲ್ಲಿ ಬಿಡಿ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೊ ಇಲ್ಲೇ ಬಿಡಬೇಕು ಅಂತ, ಸ್ಲಿಪ್ಪರ್ ಬಿಡಬೇಕಲ್ವಾ. ಸೊ ಒಳಗಡೆ ಹೋಗ್ತಿದ್ದೀವಿ, ಬನ್ನಿ ಹೋಗಿ ಮಠ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನವಿಲು ಜಿಂಕೆ ಎಲ್ಲ ಇದೆ. ಮತ್ತು ಇದರೊಳಗಡೆ ಕೂಡ ಅಲ್ಲಿ ಕೂಡ ಒಂದು ಪಾರ್ಕ್ ಇದೆ, ಅಲ್ಲೂ ಕೂಡ ತುಂಬ ಗೊಂಬೆಗಳಿದ್ದಾವೆ. ಅದನ್ನು ಕೂಡ ನಿಮ್ಮಲ್ಲಿ ತೋರಿಸ್ತೀವಿ. ಈಗ ಮಠ ನೋಡಿಕೊಂಡು ಬರೋಣ ಬನ್ನಿ. ತುಂಬ ನಿಶಬ್ದವಾಗಿದೆ ಮಠ. ಮಕ್ಕಳು ತುಂಬ ಚೆನ್ನಾಗಿದೆ. ಫುಲ್ ಎಲ್ಲ ಕಲ್ಲಿಂದಲೇ ರಚನೆ ಆಗಿದೆ ಮಠ. ನೋಡ್ತಿರ್ಬೋದು ನೀವೇ. ರಾಜಗಣ ಅಂದರೆ ಇಲ್ಲಿ ಸಭೆ ಮಾಡ್ತಾರೆ. ಅಲ್ಲಿ ಗದ್ಗೆ ಇದೆ ನೋಡಿ ಒಳಗಡೆ. ಬನ್ನಿ ನೋಡೋಣ. ಮೌನವಾಗಿ ನೋಡ್ತಿರ್ಬೋದು. ಎಷ್ಟೋ ಮಠದ ಸ್ವಾಮಿಗಳ ಫೋಟೋಸ್ ಇದಾವೆ ಇಲ್ಲೆಲ್ಲ. ಜಗಜ್ಯೋತಿ ಬಸವೇಶ್ವರ ಫೋಟೋ ಕೂಡ ಇದೆ. ಮತ್ತು ಅಲ್ಲಮ್ಮ ಪ್ರಭು ಚನ್ನಬಸವಣ್ಣವ್ರದ್ದು ಇದೆ. ಸಿದ್ದರಾಮೇಶ್ವರ ಅವ್ರದ್ದು ತುಂಬ ನೋಡ್ತಿರ್ಬೋದು. ಎಲ್ಲರದ್ದು ಇದೆ. ಎಲ್ಲ ಸ್ವಾಮೀಜಿ ಫೋಟೋಸು ನೋಡ್ತಿರ್ಬೋದಲ್ಲ. ಅಲ್ಲಿ ಯಡಿಯೂರು ಸ್ವಾಮಿದು ಕೂಡ ಇದೆ. ಸಿದ್ಧಲಿಂಗೇಶ್ವರದ್ದು ಕೂಡ ಇದೆ. ನಾವು ಮೊನ್ನೆ ಹೋಗಿದ್ವಲ್ಲ ಅದೇ. ಎಲ್ಲ ಮಠದ ಸ್ವಾಮಿಗಳದ್ದು ಫೋಟೋಸು ಇಟ್ಟಿದ್ದಾರೆ. ಬನ್ನಿ ಗಾಯ್ಸ್, ಇಲ್ಲಿ ಗದ್ಗೆ ಭೂಮಿ ನೋಡ್ಕೊಂಡು ಬರೋಣ. ಆಶೀರ್ವಾದ ತಗೊಂಡ್ಬರೋಣ. ಬಸವಣ್ಣವ್ರ ಫೋಟೋ ಇದೆ. ಮತ್ತು ಇವರು ಶಿವಮೂರ್ತಿ ಮುರುಘೇಶ್ವರರು. ಇದೇನು ಜಯದೇವ ಸ್ವಾಮಿಗಳು, ಮಹಾತ್ಮ ಗಾಂಧಿ. ಚಿಲಿಯಲ್ಲಿ ಮೌನವಾಗಿರಿ ಅಂತ ತುಂಬ ಕಡೆ ಹಾಕಿದ್ದಾರೆ. ಮಾತಾಡಬಾರ್ದು. ಸೊ ಫೋಟೋಸ್ ಮಾತ್ರ ತೋರಿಸ್ತಿದ್ದೀನಿ. ಅಕ್ಕ ಮಹಾದೇವಿ ಕೂಡ ಫೋಟೋ ಇದೆ. ಇದು ನಮ್ಮ ಸೋಷಿಯಲ್ ನೋಡ್ಬೋದು. ತುಂಬ ಜನ ನೋಡ್ತಿರ್ತಾರೆ. ಪಾದ ನೋಡಿ, ಇದೆಲ್ಲ ಮರದ್ದೆ. ಮಠ ಇದಾಗಿತ್ತು, ನೋಡಿದ್ರಲ್ಲ. ತುಂಬ ಚೆನ್ನಾಗಿದೆ, ತುಂಬ ಸೈಲೆಂಟ್ ಆಗಿದೆ. ಇಲ್ಲಿ ಮತ್ತೆ ಯಾರು ಕೂಡ ಮಾತಾಡೋದು ಇಲ್ಲ. ಎಲ್ಲ ಮೌನವಾಗಿರಿ ಅಂತ ಎಲ್ಲ ಕಡೆನೂ ಬೋರ್ಡ್ ಹಾಕಿದ್ದಾರೆ. ಈಗ ಇಲ್ಲಿ ಮುರುಘಾ ಮಠದಲ್ಲೇ ಒಂದು ಪಾರ್ಕ್ ಇದೆ. ಅಲ್ಲಿ ತುಂಬ ಗೊಂಬೆಗಳಿದ್ದಾವೆ. ಆಗಿನ ಕಾಲದಲ್ಲ ಗೊಂಬೆಗಳು ಹೇಗಿದ್ರು ಅಂತ ತುಂಬ ಗೊಂಬೆಗಳಿದ್ದಾವೆ. ಅದನ್ನು ನೋಡ್ಕೊಂಬರೋಣ ಬನ್ನಿ.